ಉಭಯ ಸಾನ್ನಿಧ್ಯವನ್ನ ಕಾಣಬಹುದು. ಪರಶಿವನ ಜೊತೆ ಮಹಾಗಣಪತಿಯು ಇಲ್ಲಿ ನೆಲೆ ನಿಂತಿದ್ದಾನೆ. ಮೊದಲ ಪೂಜೆ ಪ್ರಥಮ ವಂದಿತ ಗಣಪನಿಗೆ. ಪ್ರಕೃತಿಯ ಮಧ್ಯೆ ಇರುವಂಥ ಈ ಒಂದು ಉತ್ತಮವಾದ ದೇಗುಲಕ್ಕೆ ತುಂಬ ಜನ ಭಕ್ತರು ಬರ್ತಾ ಇರ್ತಾರೆ. ಇಲ್ಲಿ ಯಾವುದೇ ವಿಷಯದ ಬಗ್ಗೆ ನಾವು ಪ್ರಾರ್ಥನೆ ಮಾಡಿದರೂ ಅದು ಖಂಡಿತವಾಗಿ ಈಡೇರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ತುಂಬ ಜನರಿಗೆ ಮದುವೆಯಾಗುವವರಿಗೆ ಅಂತ ಒಂದು ಯಾವುದೇ ಒಂದು ವಿಷಯದಲ್ಲಿ ಬೇಡಿಕೊಂಡು ಹೋದರೂ ಅದು ಖಂಡಿತವಾಗಿ ನೆರವೇರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನವರಾತ್ರಿ ಸಂದರ್ಭದಲ್ಲಿ ತುಂಬ ಜನರು ಭಕ್ತರು ಬಂದು ಪೂಜೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಅಂದರೆ ಹೇಳಿದರೆ ಶಿವರಾತ್ರಿ ದಿವಸ ತುಂಬ ಚೆನ್ನಾಗಿ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಜ್ಞೋಪವೀತ ಪದಲಂಭಿತ ನಾಗರಾಜೋ ಮಾಸಾದಿ ಪುಣ್ಯ ದದೃಶೀಕೃತ ವೃಕ್ಷರಾಜ. ಈ ಗಣಪನ ಪೂಜೆ ನೆರವೇರಿದ ನಂತರವೇ ಶಿವನ ಪೂಜಾ ಸಿದ್ಧತೆ. ವಿಘ್ನರಾಜ ವಿಘ್ನಂ ಮಮಾಪಹರ ಸಿದ್ಧಿ ವಿನಾಯಕತ್ವಂ. ಹಾಗೆ ಆದಿ ಅಂತ್ಯಗಳನ್ನು ಮೀರಿದಂಥ ಮಹಾಲಿಂಗ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ. ಆ ಮಹಾಸ್ವಾಮಿಗೆ ಈಗ ವಿಶೇಷ ಪೂಜಾದಿಗಳು ನೆರವೇರುತ್ತವೆ. ನೀವು ನೋಡಿ. अथावाच सर्व स्वमति परिणामावधि गृणन् ममाप्येष स्तोत्रे हर निरपवाद परिकर अतीत पंथानं कवच महिमा मनसयो रतद्व्यावृत्यायम् ಈ ಮಹಾಲಿಂಗನ ಸಾನ್ನಿಧ್ಯದಲ್ಲಿ ಒಂದು ಪ್ರತೀತಿ ಇದೆ. ಏನು ಅಂದರೆ ಬರುವಂಥ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಈ ಪ್ರಾಕಾರವನ್ನು 11 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಅಥವಾ 48 ಬಾರಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅವರು ಅಂದುಕೊಂಡಂಥ ಕಾರ್ಯಗಳು ಈಡೇರುತ್ತೆ. ಅಷ್ಟೇ ಅಲ್ಲ, ಅವರು ಪ್ರದಕ್ಷಿಣೆಯನ್ನು ಮಾಡಿ ಇಲ್ಲಿಯ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೆ ಬಂದು ಅವರು ಕೋರಿಕೆಗಳನ್ನು ಈಡೇರಿಸಿಕೊಂಡಂಥ ಅನೇಕ ಭಕ್ತರಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಒಮ್ಮೆ ಕೇಳಿಬಿಡಿ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಮೇ ದ್ವೇಷ ರಾಗೌ ನ ಮೇ ಲೋಭ ಮೋಹೌ. 10 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಮದುವೆಗಿಂತ ಮೊದಲೇ ಬರ್ತಾ ಇದ್ದೆ ನಾನು. ಮತ್ತು ಒಳ್ಳೆ ಕಡೆ ನನಗೆ ಮದುವೆ ಕೂಡ ಆಯಿತು. ಮತ್ತು ತುಂಬ ಇದು ಒಳ್ಳೆಯ ಜಾಗ, ಇದು ಒಂದು ಒಳ್ಳೆಯ ದೇವಸ್ಥಾನ. ಎನಿಸಿದ ಕೆಲಸ ಎಲ್ಲ ಆಗ್ತದೆ. ನಾವು ಈಗಲೂ ಬರ್ತಾ ಇದ್ದೇನೆ.
ಕ್ಷೇತ್ರದ ಶಿವ ಋಷಿ ಪ್ರತಿಷ್ಠಿತ ದೇವ. ಇಲ್ಲಿ ಶಿವ ಕಾಮ್ಯಪ್ರದ. ಶಿವನ ಪ್ರಾಕಾರದಲ್ಲಿ 11 ಪ್ರದಕ್ಷಿಣೆ ಹಾಕಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತಾರೆ. ಇದರ ಬಗ್ಗೆ ಇನ್ನಷ್ಟು ವಿವರ ತಿಳಿಯೋ ಮುನ್ನ ಒಂದು ಪುಟ್ಟ ವಿರಾಮ.